ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹಾರಾಣಿ ಬಂಗ್ಲೆ ಸಂಚಿಕೆ 5. ರಾತ್ರಿ ಪ್ರಾಣಿಗಳ ಕೂಗಾಡುವ ಸದ್ದು, ನಾಯಿಗಳ ಬೊಗಳುವಿಕೆ ಎಲ್ಲವೂ ಕೇಳಿಸುತ್ತಿದ್ದುದರಿಂದ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ ಅವರಿಗೆ. ಬೆಳಗಾಗಿತ್ತು. ಆದಿತ್ ಬೇಗನೆ ಎದ್ದು ದೈನಂದಿನ ಕೆಲಸ ಮುಗಿಸಿ ಅಂಗಳಕ್ಕೆ ಬರಬೇಕಾದರೆ ದಿವ್ಯಾ ರಂಗೋಲಿ ಇಡುತ್ತಿದ್ದಳು. ಅವಳನ್ನೇ ನೋಡುತ್ತಾ ಮನೆಯ ಬಾಗಿಲ ಮೆಟ್ಟಿಲ ಮೇಲೆ ಕುಳಿತು ಬಿಟ್ಟ. ಅವನನ್ನು ಗಮನಿಸಿದ ದಿವ್ಯಾ, ಯಾಕ್ರಿ ಹಾಗೆ ನೋಡ್ತಿದ್ದೀರಿ ಎಂದು ಕೇಳಿದ್ದಳು. ನಮ್ಮ ಕಡೆ ಈ ರೀತಿ ಬೆಳಗ್ಗೆ ಎದ್ದು ರಂಗೋಲಿ ಇಡೋ ಹುಡುಗಿರು ತುಂಬ ಕಡಿಮೆ. ನಿಮ್ಮನ್ನು ನೋಡಿ ಖುಷಿ ಆಯಿತು, ಅದಕ್ಕೆ ನೋಡುತ್ತಾ ಕುಳಿತು ಬಿಟ್ಟೆ ಎಂದನು ಆದಿತ್. ಅಬ್ಬಾ, ಲೈನ್ ಹೊಡಿತಿದ್ದೀರಿ ತಾನೇ? ನನಗೆ ನಿನ್ನೆಯಿಂದ ನೋಡ್ತಿದ್ದೀನಿ. ನನ್ನ ಹಿಂದೆನೇ ಇಡ್ತೀರಿ. ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ನನಗೂ ಎಲ್ಲ ಅರ್ಥ ಆಗುತ್ತೆ ಎಂದು ಹೇಳಿ ಮುಖ ತಿರುಗಿಸಿದ್ದಳು ದಿವ್ಯಾ. ಹೋ, ಹಾಗಿದ್ರೆ ನನ್ನ ಕೆಲಸ ಸುಲಭ ಆಯಿತು. ನಾನು ಈ ಊರಿಂದ ಹೋಗೋ ಅಷ್ಟರಲ್ಲಿ ಶಿವಣ್ಣನ ಹತ್ತಿರ ಹೇಳಿ ಮದುವೆ ಮಾಡಿಸೋಕೆ ಹೇಳಬೇಕು ಎಂದನು ಆದಿತ್ ತಮಾಷೆಯಾಗಿ. ರೀ, ಸುಮ್ಮನೆ ಹೋಗ್ರಿ, ಮದುವೆ ಅಂತೆ ಮದುವೆ, ಮುಖ ನೋಡ್ಕೊಂಡಿದ್ದೀರಾ ನಿಮ್ಮದು ಎಂದು ದಿವ್ಯಾ ಹೇಳುತ್ತಿರಬೇಕಾದರೆ, ಏನಾಗಿದೆ ನನ್ನ ಮುಖಕ್ಕೆ? ಚೆನ್ನಾಗಿ ಇದೆ. ಎಷ್ಟು ಹುಡುಗಿರು ಬಿದ್ದಿದ್ದಾರೆ ಗೊತ್ತಾ ಆದಿತ್ ಹೇಳಿದಾಗ ಅವಳು ಮುಖ ತಿರುಗಿಸಿ ಒಳಗೆ ಹೋಗಲು ಬಂದಾಗ ಅವನು ಕೈ ಅಡ್ಡ ಇಟ್ಟನು. ಅವಳು ಏನೋ ಹೇಳಲು ಹೊರಟಾಗ ಯಾರೋ ಬಂದಂತಾಯಿತು. ಯಾರೆಂದು ಇಬ್ಬರೂ ತಿರುಗಿ ನೋಡಿದರೆ ದೀಪಾ. ಕೈಯಲ್ಲಿದ್ದ ಬ್ಯಾಗನ್ನು ಎಸೆದು, ಹೇಯ್ ದಿವ್ಯಾ, ಬ್ಯಾಗ್ ಒಳಗಿಡೆ ಎಂದು ಆದಿತ್ನನ್ನು ನೋಡುತ್ತಾ ಒಳ ಹೋದಳು ದೀಪಾ. ದಿವ್ಯಾ ಬ್ಯಾಗನ್ನು ಎತ್ತಿಕೊಂಡು ಒಳಗೆ ಹೋದಳು. ಅವಳ ಮುಖದಲ್ಲಿದ್ದ ಬೇಸರ ಆದಿತ್ಗೆ ನೋವುಂಟು ಮಾಡಿತ್ತು. ತಿಂಡಿ ತಿಂದು 10 ಗಂಟೆಯಷ್ಟೊತ್ತಿಗೆ ಶಿವಣ್ಣ ಅವರ ಕೆಲಸದ ಆಳಿನ ಬಳಿ ಆದಿತ್ ಮತ್ತೆ ಅವನ ಕಡೆಯವರನ್ನು ಮಹಾರಾಣಿ ಬಂಗ್ಲೆಗೆ ಕರೆದುಕೊಂಡು ಹೋಗಲು ಹೇಳಿದರು. ಅವನು ಮೊದಲು ಹೋಗಲ್ಲವೆಂದು ತಕರಾರು ಎತ್ತಿದ್ದ. ನಂತರ ಆ ಬಂಗ್ಲೆಯ ಗೇಟಿನವರೆಗೂ ಬಿಡುವೆನೆಂದು ಹೇಳಿದ. ಆ ಬಂಗ್ಲೆಯಲ್ಲೊಬ್ಬ ನಮ್ಮ ಕಾವಲುಗಾರ ಇರುವ. ಅವನು ಬೆಳಗ್ಗಿನಿಂದ ಸಂಜೆಯವರೆಗೂ ಅಲ್ಲೇ ಇರುತ್ತಾನೆ. ರಾತ್ರಿ ಮಾತ್ರ ಅಲ್ಲಿ ಯಾರೂ ಇರಲ್ಲ. ರಾತ್ರಿ ಅಲ್ಲಿ ನೀವೇ ಇರಬೇಕಾಗುತ್ತೆ ಎಂದು ಹೇಳಿದ್ದರು ಶಿವಣ್ಣ. ಸರಿ ಎಂದನು ಆದಿತ್. ಹೊರಡುವಾಗ ದಿವ್ಯಾನನ್ನು ಹುಡುಕಾಡಿದ. ಆದರೆ ಅವನ ಕಣ್ಣಿಗೆ ಅವಳು ಕಾಣಿಸಲಿಲ್ಲ. ಶಾರದಾ ದೀಪಾನನ್ನು ಆದಿತ್ಗೆ ಪರಿಚಯಿಸಿದರು. ಅವಳು ಅವನ ಕಡೆ ಸರಿಯಾಗಿ ನೋಡದೆ ಮುಖ ತಿರುಗಿಸಿದಳು. ನಂತರ ಶಾರದಾ, ಆವಾಗವಾಗ ಮನೆಗೆ ಬರ್ತಾ ಇರಿ. ನನ್ನ ಮಗಳು ನಾಳೆಯಿಂದ ನಿಮ್ಮೊಂದಿಗೆ ಸಿನಿಮಾಗೆ ತಯಾರಾಗಿ ಬರುತ್ತಾಳೆ ಎಂದರು. ಆದಿತ್ ಹಾಗೂ ಅವನ ಸ್ನೇಹಿತರಿಗೆ ದೀಪಾಳ ವರ್ತನೆ ಇಷ್ಟ ಆಗಿರಲಿಲ್ಲ. ಅವರು ಅವಳನ್ನು ಸರಿಯಾಗಿ ಗಮನಿಸಿರಲಿಲ್ಲ. 5 ಜನವು ಮಹಾರಾಣಿ ಬಂಗ್ಲೆಯತ್ತ ಹೊರಟಿದ್ದರು. ಶಿವಣ್ಣನ ಕೆಲಸದವನು ಬಂಗ್ಲೆಯ ಗೇಟಿನವರೆಗೂ ಅವರನ್ನು ಬಿಟ್ಟು, ಇನ್ನು ನೀವೇ ಮುಂದಕ್ಕೆ ಹೋಗಿ ಎಂದು ಅವರ ಮುಂದಿನ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟಿದ್ದನು. ಗೇಟು ತೆಗೆದು ಒಳಗೆ ಬರುತ್ತಿದ್ದಂತೆ ಕಾವಲುಗಾರ ಕೃಷ್ಣ ಎದುರಾಗಿದ್ದ. ಯಜಮಾನ್ರು ಹೇಳಿದ್ರು ಯಾರೋ ಬರ್ತಾರೆ ಅಂತ, ಅದು ನೀವೇನಾ ಎಂದು ಕೇಳಿದ್ದನು ಕೃಷ್ಣ. ಹೌದು, ನಾವೇ ಎಂದನು ಆದಿತ್. ಸರಿ ಬನ್ನಿ ಎಂದು ಅವರನ್ನು ಬಂಗ್ಲೆಯತ್ತ ಕರೆದು ತಂದಿದ್ದನು. ಗೇಟಿನಿಂದ ಮುಂದೆ ಮುಂದೆ ಬರುತ್ತಿದ್ದಂತೆ ಬಂಗ್ಲೆಯನ್ನು ನೋಡಬೇಕೆನ್ನುವ ಚಡಪಡಿಕೆ ಜಾಸ್ತಿಯಾಗಿತ್ತು ಅವರಿಗೆ. ತುಂಬ ನಡೆದಿದ್ದರು. ಗೇಟಿನಿಂದ ಒಳಗೆ ಬಂದು ಸುತ್ತಲೂ ದೊಡ್ಡ ದೊಡ್ಡ ಮರಗಳು, ಹಚ್ಚ ಹಸುರಿನಿಂದ ಕೂಡಿತ್ತು ಆ ಪರಿಸರ. ನಡೆದು ನಡೆದು ಅಂತೂ ಇಂತೂ ದೊಡ್ಡದಾದ ಹಳೆಯದಾದ ಮಹಾರಾಣಿ ಬಂಗ್ಲೆ ಮುಂದೆ 5 ಜನವು ನಿಂತಿದ್ದರು. ಲೋ, ಆಪ್ತ ಮಿತ್ರದಲ್ಲಿದ್ದ ಮನೆ ಹಾಗೆ ಇದೆ ಅಲ್ವೇನೋ? ತುಂಬ ಭಯ ಆಗ್ತಿದೆ ಕಣೋ ಎಂದನು ವಿಕ್ರಮ್. ಕೃಷ್ಣ ಬಂಗ್ಲೆಯ ಬೀಗವನ್ನು ಆದಿತ್ಗೆ ನೀಡಿ, ಮನೆ ಕೆಲಸ ಮಾಡೋಕ್ಕೆ ಜನ ಸಿಗಲಿಲ್ಲ, ನೀವೇ ಮಾಡಬೇಕು ಎಂದನು. ಸರಿ, ನಾವೇ ಮಾಡ್ತೀವಿ ಎಂದಳು ಮಧು. ಬಂಗ್ಲೆಯೊಳಗೆ ಹೋದರು 5 ಜನವು. ಬಂಗ್ಲೆ ಬಾಗಿಲು ತೆಗೆದ ತಕ್ಷಣ ಅಲ್ಲಿ ವಾಸವಾಗಿದ್ದ ಪಕ್ಷಿಗಳೆಲ್ಲ ಹೊರಗಡೆ ಹಾರಿ ಹೋಗಿದ್ದವು. ಎಲ್ಲರೂ ಒಂದು ಬಾರಿ ಹೆದರಿದ್ದರು. ಮನೆಯನ್ನು ನೋಡಿದರು. ತುಂಬ ಸುಂದರವಾದ ಬಂಗ್ಲೆ.
ಮಹಾರಾಜರ ಕಾಲದ್ದಾಗಿರಬಹುದು. ಜೋರಾಗಿ ಬೀಸಿ ಬಂದ ಗಾಳಿಯಿಂದ ಧೂಳು ಮುಖಕ್ಕೆ ತಾಗಿತ್ತು. ತುಂಬ ಧೂಳಿದೆ, ಮೊದಲು ಎಲ್ಲಾನ ಕ್ಲೀನ್ ಮಾಡೋಣ ಎಂದಳು ಮಧು. ಎಲ್ಲರೂ ಒಂದೊಂದು ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ದರು. ವಿಕ್ರಮ್ ತನ್ನ ಫೋನಿನಿಂದ ಮನೆಯವರಿಗೆ ಕರೆ ಮಾಡಲು ಪ್ರಯತ್ನಿಸುತ್ತಿದ್ದ. ಆದರೆ ನೆಟ್ವರ್ಕ್ ಸಮಸ್ಯೆಯಿಂದ ಸರಿಯಾಗಿ ಕರೆ ಸಂಪರ್ಕಿಸಲು ಸಾಧ್ಯವಾಗುತ್ತಿರಲಿಲ್ಲ. ಛೇ, ಈ ಮನೆಯಲ್ಲಿ ನೆಟ್ವರ್ಕ್ ಕೂಡ ಸಿಗಲ್ಲ. ಮನೆಯವರಿಗೆ ಎಲ್ಲಿಗೆ ಹೋಗೋದು ಅಂತ ಸರಿಯಾಗಿ ಹೇಳ್ದೇನೆ ಬಂದಿದ್ದೀವಿ. ಪಾಪ ಅದೆಷ್ಟು ಸಲ ಫೋನ್ ಮಾಡಿರ್ತಾರೋ ಏನೋ ಎಂದು ಬೇಸರದಿಂದ ನೋಡಿದನು ವಿಕ್ರಮ್. ಮನೆಯ ಒಂದೊಂದು ಕೋಣೆಯೂ ನಿಗೂಢವಾಗಿತ್ತು. ಹೆಚ್ಚಾಗಿ ಎಲ್ಲ ಕೋಣೆಗಳು ತೆರೆದೇ ಇದ್ದವು, 3 ಕೋಣೆಗಳನ್ನು ಬಿಟ್ಟು. ಒಬ್ಬೊಬ್ಬರು ಒಂದೊಂದು ಕೋಣೆಯನ್ನು ಶುಚಿಗೊಳಿಸುತ್ತಿದ್ದರು. ತುಂಬ ಕೋಣೆಗಳಿದ್ದವು, ಆದರೆ ಅವರು ಅವರಿಗೆ ಇರಲು ಇಷ್ಟವಾದ ಕೋಣೆಗಳನ್ನು ಮಾತ್ರ ಚೆನ್ನಾಗಿ ಶುಚಿಗೊಳಿಸಿದರು. ಮಧ್ಯಾಹ್ನದ ಹೊತ್ತಿಗೆ ಎಲ್ಲವನ್ನೂ ಶುಚಿ ಮಾಡಿ ತುಂಬ ದಣಿದಿದ್ದರು. ಅಡುಗೆ ಮಾಡಲು ಮಧುಗಾಗಲಿ ರಂಜಿತಗಾಗಲಿ ತಿಳಿದಿರಲಿಲ್ಲ. ಏನು ಮಾಡೋದು ಎಂದು ತಿಳಿಯದೆ ಆದಿತ್ ಕೃಷ್ಣನ ಬಳಿ ಬಂದು, ನಮಗೆ ಯಾರಿಗೂ ಅಡುಗೆ ಮಾಡೋಕ್ಕೆ ಬರಲ್ಲ, ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಎಂದು ಕೇಳಿದನು. ಚೆನ್ನಾಗಿ ಬರಲ್ಲ ಯಜಮಾನ್ರೆ, ಆದರೆ ಹೆಂಡತಿ ಕೆಲವು ಬಾರಿ ಜಗಳ ಮಾಡಿ ತವರು ಮನೆಗೆ ಹೋದಾಗ ಸ್ವಲ್ಪ ಮಾಡ್ತೀನಿ, ಅಷ್ಟು ಚೆನ್ನಾಗಿರಲ್ಲ ಎಂದನು ಕೃಷ್ಣ. ಪರವಾಗಿಲ್ಲ, ಇವತ್ತು ಮಾಡು, ನಾಳೆಗೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಎಂದನು ಆದಿತ್. ಆದರೆ ಅಡುಗೆ ಮಾಡೋಕ್ಕೆ ಯಾವುದೇ ಧಾನ್ಯಗಳು ಇಲ್ಲವಲ್ಲ ಎಂದಾಗ ತಬ್ಬಿಬ್ಬಾದನು ಆದಿತ್. ಹೆದರಬೇಡಿ ಯಜಮಾನ್ರೆ, ನಮ್ಮ ಮನೆ ಇಲ್ಲೇ ಹತ್ರದಲ್ಲಿರೋದು, ಆದಷ್ಟು ಬೇಗ ನಮ್ಮ ಮನೇಲಿ ಅಡುಗೆ ಮಾಡಿ ತಗೊಂಡು ಬರ್ತೀನಿ ಎಂದು ಅವನ ಮನೆಯತ್ತ ಓಡಿದನು ಕೃಷ್ಣ. ಸುಮಾರು 3 ಗಂಟೆಯಷ್ಟೊತ್ತಿಗೆ ವಾಪಸ್ಸು ಬಂದನು. ಆದಿತ್ ಹಾಗೂ ಅವನ ಜೊತೆಯಲ್ಲಿದ್ದವರು ಹಸಿವು ತಾಳಲಾರದೆ, ಕುಡಿಯಲು ನೀರೂ ಇರದೆ ನಿದ್ದೆಗೆ ಜಾರಿದ್ದರು. ಕೃಷ್ಣ ಬಂದವನೇ ಎಲ್ಲರಿಗೂ ಊಟ ಬಡಿಸಿದನು. ಆ ಹೊತ್ತಿಗೆ ಸಿಕ್ಕ ಊಟ ಅವರಿಗೆ ತುಂಬ ರುಚಿ ಎನಿಸಿತ್ತು. ಮಧು ಊಟ ಮಾಡುತ್ತಾ ಮಾತು ಪ್ರಾರಂಭಿಸಿದ್ದಳು. ಕೃಷ್ಣ, ಈ ಬಂಗ್ಲೆ ಬಗ್ಗೆ ಏನೇನೋ ಮಾತಾಡ್ತಾರಲ್ಲ, ಅಂಥದ್ದೇನಾಗಿತ್ತು ಈ ಬಂಗ್ಲೆಯಲ್ಲಿ ಎಂದು ಕೇಳಿದಳು. ಈ ಬಂಗ್ಲೆ ಯಾವುದೋ ರಾಜ ಕಟ್ಟಿಸಿರೋದಂತೆ, ಸುಮಾರು ವರ್ಷಗಳ ಹಿಂದೆ. ಈ ಬಂಗ್ಲೆಯಲ್ಲಿ ಇದ್ದವರೆಲ್ಲ ರಾಜ ಮನೆತನದವರಂತೆ. ಆಮೇಲೆ ನನಗೆ ತಿಳಿದಿರುವ ಹಾಗೆ ಕೆಲವು ವರ್ಷಗಳ ಹಿಂದೆ ಈ ಮನೆಯಲ್ಲಿ ಗಂಡ ಹೆಂಡತಿ ವಾಸವಾಗಿದ್ದರು. ಹೆಂಡತಿಗೆ ಯಾರ ಜೊತೆಗೂ ಅಕ್ರಮ ಸಂಬಂಧವಿತ್ತಂತೆ. ಗಂಡ ಹೆಂಡತಿಗೆ ಯಾವಾಗಲೂ ಜಗಳ ನಡೆಯುತ್ತಾ ಇತ್ತಂತೆ. ನಂತರ ಒಂದು ದಿನ ಅವಳು ಇದೇ ಬಂಗ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು. ನಂತರ ದೆವ್ವದ ಕಾಟ ಶುರುವಾಯಿತು. ಗಂಡ ಈ ಬಂಗ್ಲೆಯನ್ನು ಬಿಟ್ಟು ಯಾವುದೋ ಊರಿಗೆ ಹೋದರು. ಈ ಮನೆಯ ಜವಾಬ್ದಾರಿ ನಮ್ಮ ಊರಿನ ಶಿವಣ್ಣನ ಮೇಲೆ ಇದೆ. ಅವರು ಈ ಮನೆಯನ್ನು ಕಾಯಲು ತನಗೆ ಹೇಳಿದ್ದಾರೆ. ರಾತ್ರಿ ಹೊತ್ತಲ್ಲಿ ತುಂಬ ವಿಚಿತ್ರ ಶಬ್ದಗಳು ಬರುತ್ತೆ. ಈ ಬಂಗ್ಲೆಯಲ್ಲಿ ತುಂಬ ಕೋಣೆಗಳು ಬೀಗ ಹಾಕಿವೆಯಲ್ಲ, ಅದರಲ್ಲಿ ಒಂದು ಕೋಣೆ ಆ ಹೆಂಗಸು ಆತ್ಮಹತ್ಯೆ ಮಾಡಿಕೊಂಡ ಕೋಣೆ. ಅದನ್ನು ಮಂತ್ರಿಸಿ ಮುಚ್ಚಿ ಬೀಗ ಹಾಕಿದ್ದಾರೆ. ಅದರ ಅಕ್ಕಪಕ್ಕ ಯಾರೂ ಹೋಗಬೇಡಿ ಎಂದನು ಕೃಷ್ಣ. ಎಲ್ಲರ ಮುಖದಲ್ಲೂ ಬೆವರು ಹರಿಯಲು ಪ್ರಾರಂಭವಾಗಿತ್ತು. ಒಂದು ಬಾರಿ ಎಲ್ಲರಿಗೂ ಭಯವಾಗಿತ್ತು. ಎಲ್ಲರೂ ಒಬ್ಬೊಬ್ಬರ ಮುಖ ನೋಡಿಕೊಂಡರು. ಊಟ ಮುಗಿಸಿದ ನಂತರ ಮತ್ತೆ ನಿದ್ದೆಗೆ ಜಾರಿದ್ದರೆಲ್ಲರೂ. ಎದ್ದೇಳುವಾಗ 6 ಗಂಟೆ ಕಳೆದಿತ್ತು. ಕೃಷ್ಣ ಬಂದವನೇ, ನನ್ನ ಕೆಲಸ ಸಮಯ ಮುಗೀತು, ನಾನೇನು ಬರ್ತೇನೆ, ನೀವೆಲ್ಲ ಹುಷಾರಾಗಿರಿ. ಏನೇ ಸದ್ದು ಬಂದರೂ ನಿಮ್ಮ ಕೋಣೆಯಿಂದ ಹೊರಬರಬೇಡಿ, ಬದುಕಿದ್ದರೆ ನಾಳೆ ಸಿಗೋಣ ಎಂದು ಅಲ್ಲಿಂದ ಹೊರಟನು ಕೃಷ್ಣ. ಅವನ ಮಾತುಗಳು ಮನೆಯಲ್ಲಿ ಉಳಿದುಕೊಂಡವರನ್ನು ಇನ್ನೂ ಭಯಗೊಳಿಸಿತ್ತು. ಲೋ, ರಾತ್ರಿ ಆಗ್ತಿದ್ದಾಗೆ ನನಗೆ ತುಂಬ ಭಯ ಆಗ್ತಿದೆ ಕಣು ಎಂದನು ವಿನಯ್. ಏನು ಆಗಲ್ಲ ಕಣ್ರು, ಅದೇನಾಗುತ್ತೋ ಇಲ್ಲೇ ಇದ್ದು ನಾವು ನೋಡೋಣ ಎಂದು ತನ್ನ ಕೋಣೆಗೆ ಹೋದನು ಆದಿತ್. ರಾತ್ರಿಯ ಊಟವನ್ನು ತಂದುಕೊಟ್ಟಿದ್ದನು ಕೃಷ್ಣ. ಊಟ ಮಾಡಿ ತಮ್ಮ ತಮ್ಮ ಕೋಣೆ ಸೇರಿದರೆಲ್ಲರೂ. ಮಧು ಹಾಗೂ ರಂಜಿತಾ ಒಂದು ಕೋಣೆಯಲ್ಲಿ ಮಲಗಿದರು. ವಿಕ್ರಮ್ ಹಾಗೂ ವಿನಯ್ ಹೆದರುತ್ತಾ ಆದಿತ್ ಕೋಣೆಯಲ್ಲೇ ಮಲಗಿದ್ದರು. ಶಿವಣ್ಣನ ಮನೆಯಲ್ಲಿ ಎಲ್ಲರೂ ಊಟ ಮುಗಿಸಿದ್ದರು. ಶಿವಣ್ಣ ನಿದ್ದೆಗೆ ಜಾರಿದ್ದರು.
ದಿವ್ಯಾ ಬೆಳಗಿನಿಂದ ಕೆಲಸ ಮಾಡಿ ಸುಸ್ತಾಗಿ ನಿದ್ದೆ ಮಾಡುತ್ತಿದ್ದಳು. ಶಾರದಾ ಹಾಗೂ ದೀಪ ಮಾತಾಡುತ್ತಾ ಕುಳಿತಿದ್ದರು. ಹೇ ದೀಪು, ಬೆಳಗ್ಗೆ ನಮ್ಮ ಮನೆಯಲ್ಲಿದ್ದ ಆ ಅದಿತ್ ಅನ್ನೋ ಹುಡುಗನ್ನ ನೋಡಿದ್ಯಾ? ತುಂಬ ಚೆನ್ನಾಗಿದ್ದಾನಲ್ವಾ? ಸಿನಿಮಾದವನು ಕಣೆ. ಈ ಊರಿಗೆ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ನಿನ್ನೆ ನಿನ್ನ ಬಗ್ಗೆ ಹೇಳಿದ್ದೀನಿ. ಅವರ ಸಿನಿಮಾದಲ್ಲಿ ಪಾತ್ರ ಕೊಡಲು ಅವರು ಒಪ್ಪಿದ್ದಾರೆ. ಆ ಹುಡುಗ ತುಂಬ ದುಡ್ಡಿರೋನು ಅನಿಸುತ್ತೆ. ಅವನನ್ನು ಮದುವೆ ಆದರೆ ನೀನು ಚೆನ್ನಾಗಿರ್ತೀಯ ದೀಪು ಎಂದರು ಶಾರದಾ. ಹೋ, ಸಿನಿಮಾದವರ ಅವರು? ನಾನು ಯಾರನ್ನೂ ಸರಿಯಾಗಿ ಗಮನಿಸಿಲ್ಲ ಅಮ್ಮ. ನೋಡೋಣ, ಅವ್ರು ಮಾಡೋ ಸಿನಿಮಾ ಕತೆ ನನಗೆ ಇಷ್ಟ ಆದರೆ ನಾನು ಒಪ್ಪಿಕೊಳ್ಳುತ್ತೇನೆ. ಇಲ್ಲದಿದ್ದರೆ ನನಗೆ ಅವರ ಸಿನಿಮಾ ಬೇಡ. ಮದುವೆ ಬಗ್ಗೆ ಯೋಚಿಸೋಣ ಎಂದಳು ದೀಪ. ನೋಡೇ, ಹುಡುಗ ತುಂಬ ಚೆನ್ನಾಗಿದ್ದಾನೆ. ನೋಡಿದ್ರೇ ಗೊತ್ತಾಗುತ್ತೆ ಶ್ರೀಮಂತ ಅಂತ. ನೀನು ಒಳ್ಳೆ ಮನೆ ಸೇರಬೇಕು ಅಂತ ನನ್ನ ಆಸೆ. ಅದಕ್ಕೆ ಹೇಳಿದ್ದು ಎಂದರು ಶಾರದಾ. ಸರಿ ಅಮ್ಮ, ನೋಡ್ತೀನಿ ಎಂದು ಮಲಗಲು ಹೋದಳು ದೀಪ. ಮಧ್ಯರಾತ್ರಿ 12 ಗಂಟೆ. ಬಂಗ್ಲೆಯಲ್ಲಿ ಎಲ್ಲರೂ ಮಲಗಿದ್ದರು. ಹೊರಗಡೆ ಜೋರಾಗಿ ನಾಯಿಗಳು ಬೊಗಳುವ ಸದ್ದು ಕೇಳುತ್ತಿತ್ತು. ಬೇರೆ ಪ್ರಾಣಿಗಳ ಕೂಗು ಕೇಳುತ್ತಿತ್ತು. ಒಮ್ಮೆಲೆ ಎದ್ದು ಕೂತನು ವಿಕ್ರಮ್. ತುಂಬ ಭಯಗೊಂಡನು. ಆದಿತ್ ಹಾಗೂ ವಿನಯ್ ನಿದ್ದೆಯಲ್ಲಿದ್ದರು. ಗೆಜ್ಜೆ ಸದ್ದು ಕೇಳಲಾರಂಭಿಸಿತ್ತು. ಹೆದರಿದ ವಿಕ್ರಮ್ ಕಿವಿ ಮುಚ್ಚಿ ಮಲಗಿದ್ದನು. ಆದರೂ ತುಂಬ ಹತ್ತಿರದಲ್ಲೇ ಗೆಜ್ಜೆ ಸದ್ದು ಕೇಳುತ್ತಿತ್ತು. ನಿಧಾನವಾಗಿ ಎದ್ದು ಯಾರೆಂದು ನೋಡಲು ಕೋಣೆಯ ಕಿಟಕಿಯ ಬಳಿ ಬಂದು ಹೊರಗಡೆ ಕಿಟಕಿಯನ್ನು ತೆಗೆದನು. ಯಾರೂ ಕಾಣಿಸಲಿಲ್ಲ. ಮತ್ತೆ ಕಿಟಕಿ ಮುಚ್ಚಬೇಕು ಎನ್ನುವಷ್ಟರಲ್ಲಿ ಮತ್ತದೆ ಗೆಜ್ಜೆ ಸದ್ದು ಕೇಳಲಾರಂಭಿಸಿತ್ತು. ಮತ್ತೆ ಸರಿಯಾಗಿ ನೋಡಿದಾಗ ಯಾವುದೋ ಹುಡುಗಿ ಬಿಳಿ ಸೀರೆ ಉಟ್ಟುಕೊಂಡು ಬಂಗ್ಲೆಯ ಸುತ್ತ ಸಂಚರಿಸುತ್ತಿದ್ದವರು ಒಮ್ಮೆ ವಿಕ್ರಮ್ನನ್ನು ನೋಡುತ್ತಾ ನಿಂತಿದ್ದ ಕಿಟಕಿಯ ಬಳಿ ನೋಡಿದರು. ಅದನ್ನು ಕಂಡ ವಿಕ್ರಮ್ ಅಲ್ಲೇ ಬಿದ್ದು ಬಿಟ್ಟ. ಮನೆಯೊಳಗೆ ಗೆಜ್ಜೆ ಸದ್ದು ಕೇಳಲು ಶುರುವಾಗಿತ್ತು. ಯಾವುದೋ ಹೆಣ್ಣು ಕೂಗುವ ಸದ್ದು ಕೇಳುತ್ತಿತ್ತು. ನಾಯಿಯ ಕೂಗಂತೂ ಜೋರಾಗಿಯೇ ಕೇಳುತ್ತಿತ್ತು. ಆ ಧ್ವನಿಗೆ ಹೆದರಿ ಎಲ್ಲರಿಗೂ ಎಚ್ಚರವಾಯಿತು. ಮಧು ಹಾಗೂ ರಂಜಿತಾ ಹೆದರಿ ಅದಿತ್ನವರು ಇದ್ದ ಕೋಣೆಗೆ ಓಡೋಡಿ ಬಂದರು. ಅದಿತ್ ಹಾಗೂ ವಿನಯ್ಗೂ ಎಚ್ಚರವಾಗಿತ್ತು. ಜೊತೆಯಲ್ಲೇ ಮಲಗಿದ್ದ ವಿಕ್ರಮ್ ಕಾಣಿಸಲಿಲ್ಲ. ನಂತರ ಕಿಟಕಿಯತ್ತ ಬಿದ್ದುಕೊಂಡಿದ್ದ ವಿಕ್ರಮ್ನನ್ನು ನೋಡಿ ಮಧು, ಹೇಯ್, ಅಲ್ಲಿ ನೋಡಿ ವಿಕ್ರಮ್ ಎಂದಳು. ಆದಿತ್ ಅವನ ಬಳಿ ಬಂದು ಅವನನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದ. ಎಷ್ಟೇ ಪ್ರಯತ್ನ ಪಟ್ಟರೂ ವಿಕ್ರಮ್ಗೆ ಎಚ್ಚರವಾಗಲೇ ಇಲ್ಲ. ವಿನಯ್ ಹಾಗೂ ಆದಿತ್ ಅವನನ್ನು ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿದರು. ಕೋಣೆಯ ಹೊರಗಡೆ ಯಾರೋ ಜೋರಾಗಿ ಅಳುವ ಸದ್ದು ಕೇಳಿಸುತ್ತಿತ್ತು. ಆದಿತ್ ಹೊರಗೆ ಹೋಗಲು ಹೊರಟ. ಅವನನ್ನು ತಡೆದ ರಂಜಿತಾ, ಬೇಡ ಆದಿ, ಹೊರಗಡೆ ಹೋಗಬೇಡ, ಇಲ್ಲೇ ಇರೋಣ ಎಲ್ಲ ಬೆಳಗಿನವರೆಗೂ ಎಂದಳು. ಯಾರೆಂದು ನೋಡುತ್ತೇನೆ, ನೋಡಿದರೆ ತಾನೇ ತಿಳಿಯೋದು ಯಾರೆಂದು ಎಂದನು ಆದಿತ್. ಲೋ ದೆವ್ವ ಕಣೋ, ಮತ್ತೆ ಏನಿರುತ್ತೆ, ಹೋಗಬೇಡ ಕಣೋ ಎಂದನು ವಿನಯ್. ಅವರ ಮಾತು ಕೇಳದೆ ಆದಿತ್ ಬಾಗಿಲ ಬಳಿ ಬಂದನು. ಬಾಗಿಲು ತನ್ನಷ್ಟಕ್ಕೆ ಮುಚ್ಚಿಕೊಂಡಿತು. ಆದಿತ್ ಎಷ್ಟೇ ಪ್ರಯತ್ನ ಪಟ್ಟರೂ ಬಾಗಿಲನ್ನು ತೆರೆಯಲಾಗಲಿಲ್ಲ. ಪ್ರಯತ್ನಪಟ್ಟು ಸುಸ್ತಾಗಿ ಎಲ್ಲರೂ ಹೆದರಿ ಬೆಳಗಿನವರೆಗೂ ಅದೇ ಕೋಣೆಯಲ್ಲಿ ಕೂತರು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.